ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಾ ಇರೋದು. ಎಸ್ ಯಾ 5ಕ್ಕೆ 5 ವಿನ್ನು. ಏನು ಆಡಿದ್ದು ಗುರು ನಿನ್ನೆ. ನನ್ನ ಬ್ಯಾಟಿಂಗಿಂದ ಬಾಲಿಂಗ್ ಸೈಕಾಗಿ ಇಷ್ಟ ಆಗೋಯ್ತು. ಏನು ಸೈಕ ಹಾಕೋರು ಬಾಲಿಂಗು, ಸೈಕ್ ಬಾಲಿಂಗ್ ನಿನ್ನೆ ಬೆಂಗಳೂರವರಿಂದ. ಬನ್ನಿ ನಿನ್ನೆ ಮ್ಯಾಚ್ ಪೋಸ್ಟ್ ರಿವ್ಯೂ ಮಾಡೋಣ. ಡೀಟೇಲಾಗಿ ಏನೇನಾಯಿತು ಅಂತ ಡಿಸ್ಕಸ್ ಮಾಡೋಣ. ಫಸ್ಟು ನಿಮಗೆ ಟಾಸ್ ವಿನ್ ಆಗಿ ಡಿ ಸಿ ಅವರು ಚೇಸ್ ಮಾಡ್ತಾರೆ, ಮೀನ್ಸ್ ಬಾಲಿಂಗ್ ತೊಗೊತಾರೆ. ಆವಾಗ ನಮಗೆ ಫಸ್ಟ್ ಬ್ಯಾಟಿಂಗು ಆರ್ ಸಿ ಬಿ ಕೊಡ್ತಾರೆ. ಆರ್ ಸಿ ಬಿ ಫಸ್ಟು ಬ್ಯಾಟಿಂಗ್ ಆಡಿ ಕಲೆ ಹಾಕಿದ್ದು 189 ಟಾರ್ಗೆಟ್ ಆಗಿರುತ್ತೆ ಇವರಿಗೆ, ಡಿ ಸಿ ಅವ್ರಿಗೆ. 188 ಹೊಡೆಯೋಕ್ಕೆ ಮೂಲ ಕಾರಣ ನಮ್ಮ ರಜತ್ ಪಟಿದಾರ್ ಅವರು. ಸೈಕಾಗಿ ಆಡ್ತಾರೆ. 32 ಬಾಲ್ 52 ರನ್ ಏನೋ ಹೊಡಿತಾರೆ. ಅದಾದಮೇಲೆ ನಿಮಗೆ ಇನ್ನೊಬ್ಬರು ವಿಲ್ ಜಾಕ್ಸ್ ಅವರು 29 ಬಾಲ್ಸ್ 41 ಏನೋ ಹೊಡಿತಾರೆ. ಅದಾದಮೇಲೆ ನಿಮಗೆ ಸ್ಟಾರ್ಟಿಂಗಲ್ಲಿ ಓಪನಿಂಗಲ್ಲಿ ಒಳ್ಳೆ ಫೈರ್ ಪವರ್ ತುಂಬಿದಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರು 13 ಬಾಲಿಗೆ 27 ರನ್ನೇನೋ ಹೊಡಿತಾರೆ. ಅವ್ರು ಸ್ಟಾರ್ಟ್ ಮಾಡಿದ್ದೆ ಸಿಕ್ಸ್ಗಳಿಂದ. 3 ಸಿಕ್ಸ್ ಸಖತ್ತಾಗಿ ಹೊಡಿತಾರೆ. ಅದಾದಮೇಲೆ ಅವರು ಕುಚಿಕು ಫ್ರೆಂಡು ಇಶಾಂತ್ ಶರ್ಮಾಗೆ ಔಟ್ ಆಗ್ತಾರೆ. ಅವರಿಬ್ರದ್ದು ಏನೋ ಒಂಥರ ಇತ್ತೇನೋ, ನನ್ನ ಮಗನೇ ನೀನು ಹಾಕು ಅಲ್ಲೇ ಹೊಡಿತೀನಿ ನಾನು. ಅವನು ಫಸ್ಟು 3ನೇ ಓವರ್ 4ನೇ ಓವರ್ ಹಾಕಕ್ಕೆ ಬರ್ತಾರೆ ಇವ್ರು ಇಶಾಂತ್ ಶರ್ಮಾ ಅವರು. ಫಸ್ಟ್ ಬಾಲು ಎಡ್ಜ್ ಆಗ್ಬಿಟ್ಟು 4 ಆಗುತ್ತೆ. ಅದಕ್ಕೆ ಇವ್ರು ಇಶಾಂತ್ ಶರ್ಮಾ ಹೇಳ್ತಾರೆ, ಯಾಕೋ ಈ ಎಡ್ಜಲ್ಲಿ ಯಾಕೋ ತೊಗೊತಾ ಇದೆಯಾ, ಸ್ಟ್ರೈಟ್ ಹೊಡ್ ತಗೊಳ್ಳೋ ಅಂತ ಹೇಳ್ತಾರೇನೋ ವಿರಾಟ್ ಕೊಹ್ಲಿಯರಿಗೆ. ನೆಕ್ಸ್ಟ್ ಬಾಲ್ ಸ್ಟ್ರೈಟ್ ಹೊಡ್ 6 ಹೊಡಿತಾರೆ ನೋಡು. ಅವಾಗ ಬೇಕೇನೋ ಇನ್ನೂ ಬೇಕೇನೋ ಅಂತ ಹೇಳ್ತಾ ಇರ್ತಾರೆ. ಹಂಗೆ ಅವ್ರದ್ದು ಚಕಾಮುಖಿ ನಡೀತಾ ಇರುತ್ತೆ ವಿರಾಟ್ ಕೊಹ್ಲಿ ಮತ್ತು ಇಶಾಂತ್ ಶರ್ಮಾಯಿಂದ. ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸು, ಅವಾಗಿಂದ ಆಡ್ಕೊಂಬಂದಿದ್ದಾರೆ ಕ್ರಿಕೆಟು. ಡೆಲ್ಲಿಗೆ ಮತ್ತು ಇಂಡಿಯಾಗೆ ಟೆಸ್ಟ್ ಮ್ಯಾಚಲ್ಲೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಇಶಾಂತ್ ಶರ್ಮಾ. ಸೊ ಅವರಿಬ್ರದ್ದು ಫ್ರೆಂಡ್ಶಿಪ್ ಹಂಗೆ ಇರುತ್ತೆ. ಅದನ್ನೇ ಕಾಣಿಸ್ತಾಯಿತ್ತು. ಹಂಗೋ ಇಶಾಂತ್ ಶರ್ಮಾನೇ ವಿಕೆಟ್ ತೆಗೆದ್ರು ವಿರಾಟ್ ಕೊಹ್ಲಿ ಅವ್ರದ್ದು. ಅವರು ವಿಕೆಟ್ ತೆಗ್ದಾದ್ಮೇಲೆ ವಿರಾಟ್ ಕೊಹ್ಲಿ ಕೋಪದಲ್ಲಿರ್ತಾರೆ. ಆದರೂ ಇವತ್ತು ನಕ್ಕೊಂಡು ಹೋದ್ರು ಪಾಪ, ಅವರು ಕುಚಿಕು ಫ್ರೆಂಡ್ ವಿಕೆಟ್ ತೆಗೆದ್ಬಿಟ್ಟ ಅಂತ. ಅದು ನೋಡೋಕೆ ಸಖತ್ತಾಗಿತ್ತು. ಮತ್ತು ಇನ್ನೊಬ್ಬರು ಬಗ್ಗೆ ಮೆಚ್ಕೋಬೇಕಂದ್ರೆ ಕ್ಯಾಮ್ರೂನ್ ಗ್ರೀನ್ ಅವ್ರು ಸಖತ್ತಾಗಿ ನಿಂತರು. ಒಂದು 24 ಬಾಲ್ಗೆ 32 ರನ್ನೇನು ಹೊಡಿತಾರೆ. ಆಮೇಲೆ ಲೋಮ್ರೋ ಅವರು ಒಂದು 8 ಬಾಲಿಗೆ 13 ರನ್ನೇನು ಹೊಡಿತಾರೆ. ಇವತ್ತು ಡಿ ಕೆ ಫಿನಿಷ್ ಮಾಡೋಕ್ಕಾಗಲಿಲ್ಲ, ಬೇಗ ಡಕ್ಕಿಗೆ ಔಟ್ ಆಗ್ಬಿಟ್ರು. ಸೊ ಅದಕ್ಕೆ ನಾವು 188ಗೆ ಹೊಡೆಯೋಕ್ಕಾಗಿದ್ದು. ಏನೋ ಡಿ ಕೆ ಇದ್ದಿದ್ರೆ ಒಂದು 20 ರನ್ ಜಾಸ್ತಿ ಆಗ್ತಿತ್ತು. ಸೊ 200 ಮೇಲೆ ಹೊಡಿತಾ ಇದ್ವಿ. ನಾನು ಫಸ್ಟ್ ಇನ್ನಿಂಗ್ಸ್ ಆದ ತಕ್ಷಣ ಅಂದ್ಕೊಂಡೆ ಈ ಸ್ಕೋರ್ ಆಗುತ್ತಾ ಡೆಲ್ಲಿ ಮೇಲೆ. ಯಾಕಂದರೆ ಜೇಕ್ ಫ್ರೇಜರ್ ಅವ್ರು ಓಪನಿಂಗಲ್ಲಿ ಸಖತ್ ಆಡ್ತಾರೆ. ಅಭಿಷೇಕ್ ಪುರಾಲ್ ಫಾರ್ಮಲ್ಲಿದ್ದಾರೆ. ಮತ್ತು ನಿಮಗೆ ಕ್ರಿಸ್ಟನ್ ಸ್ಟಬ್ಸ್, ಶಯೋಪ್ ಎಲ್ಲ. ಆಮೇಲೆ ಇವತ್ತು ಇಂಪ್ಯಾಕ್ಟ್ ಪ್ಲೇಯರಾಗಿ ಡೇವಿಡ್ ವಾರ್ನರ್ ಬೇರೆ ಹಾಕೊಂಬಿಟ್ರು. 5 ಜನ ಬೆಂಕಿ ಬ್ಯಾಟ್ಸ್ಮನ್ಗಳು ಇದೆಲ್ಲ ಹಿಡ್ಕೊಂಡು 188 ನಮಗೆ ಡಿಫೆಂಡ್ ಮಾಡೋಕ್ಕಾಗುತ್ತಾ ಅಂದ್ಕೊಂಡಿದ್ದೆ. ಅದು ಆರ್ ಸಿ ಬಿ ಮಾಡಿ ತೋರಿಸ್ತೀವಪ್ಪ ನಾವು ಡಿಫೆಂಡು ಅಂತ ಸೈಕಾಗಿ ಮಾಡೋದು. ಸೈಕಾಗಿ ಫಸ್ಟ್ ಓವರಲ್ಲೇ ಸ್ವಪ್ನಿಲ್ ಸಿಂಗ್ ಬಂದಿರೋದು 5ಕ್ಕೆ 5 ವಿನ್ನು. ಥಾನ ಅಜ್ಜಿ ಏನು ಸೈಕ್ ಬಾಲಿಂಗು. ಫಸ್ಟ್ ಓವರಲ್ಲೇ ವಿಕೆಟ್ ಹಾಕ್ಬಿಟ್ರು ಇವ್ರದ್ದು, ಡೇವಿಡ್ ವಾರ್ನರ್ದು. ಲಾಂಗ್ ಆನಲ್ಲಿ ಸೈಕಾಗಿ ಕ್ಯಾಚ್ ಹಿಡಿತಾರೆ ವಿಲ್ ಜಾಕ್ಸ್ ಅವರು. ಅದಾದಮೇಲೆ ನಿಮಗೆ ನೆಕ್ಸ್ಟು ಸೆಕೆಂಡ್ ಓವರು ಸಿರಾಜಿಗೆ ಕೊಡ್ತಾರೆ. ಸಿರಾಜ್ ಅವಾಗ ಇವರು ಜೇಕ್ ಫ್ರೇಜರ್ ಏನು ಗುರು ಅವಯ್ಯ, ಕಾಲ್ ಮೂಮೆಂಟ್ ಇಲ್ಲ ಏನಿಲ್ಲ, ಐ ಆ್ಯಂಡ್ ಕೋಆರ್ಡಿನೇಷನ್ ಸುಮ್ಮನೆ ಬೀಸ್ತಾ ಇರ್ತಾನೆ ಬ್ಯಾಟು. ಸೈಕ್ ಅವನು. ಡಿ ಸಿ ಬಿಟ್ಬಿಟ್ರೆ ಆರ್ ಸಿ ಬಿ ತಗೊಂಬಿಟ್ರಪ್ಪ ಅವನ್ನ. ಸೈಕ್ ಹೊಡಿತಾನೆ ಗುರು ಅವನು. ಚಿಂದಿ 8 ಬಾಲ್ಗೆ 21 ರನ್ ನೋಡಿರ್ತಾರೆ ಗುರು. ಯಪ್ಪ ಭಯ ಬಿದ್ದೋಗ್ಬಿಟ್ಟಿದೆ. ಅಯ್ಯೋ ಈ ವಯ್ಯ ಇರೋರು ರನ್ ಬರ್ತಾನೆ ಇರುತ್ತೆ ಅಂತ ಸುಮ್ಮನೆ ಬೀಸಾಡ್ತಾರೆ. ಅವ್ರಿಗೆ ಬಾಲ್ ಎಲ್ಲ ಸ್ಲಾಟಲ್ಲಿ ಹಾಕಿದ್ರೆ 6ಗಳೇ. ಸೈಕು. ಸಿರಾಜ್ಗೆ ಓವರ್ ಚಾರ್ಜ್ ತೊಗೊತಾರೆ. 15 ರನ್ನೇನೋ ಹೊಡಿತಾರೆ ಆ ಓವರಲ್ಲಿ. ಅದಾದಮೇಲೆ ನಿಮಗೆ 3ನೇ ಓವರ್ ಬರೋದು ನಮ್ಮ ಯಶ್ ದಯಾಲ್ ಅವರು. ಬಂದ ತಕ್ಷಣ ಫಸ್ಟ್ ಬಾಲೇ ವಿಕೆಟ್ ತೆಗಿತಾರೆ ಇವ್ರದ್ದು, ಅಭಿಷೇಕ್ ಪೋರಾಲ್ ಅವ್ರದ್ದು. ಅದಾದಮೇಲೆ ನೆಕ್ಸ್ಟ್ ಬಾಲು 8 ವಿಕೆಟ್ ರನ್ಔಟು. ಯಪ್ಪ ಆ ಶಯೋಪು ಸ್ಟ್ರೈಟಾಗಿ ಹೊಡಿತಾರೆ. ನಮ್ಮ ಯಶ್ ದಯಾಲ್ ಅವ್ರು ನೀಟಾಗಿ ಒಂಚೂರು ಕೈ ಬಿಟ್ಬಿಡ್ತಾರೆ. ಸ್ವಲ್ಪ ಜೇಕ್ ಫ್ರೇಜರ್ ಅವರು ಸ್ವಲ್ಪ ಕ್ರೀಸಿಂದ ಆಚೆ ನಿಂತಿರ್ತಾರೆ. ಆ ಬಾಲ್ ಸಕ್ಕಂತ ಹೋಗ್ಬಿಟ್ಟು 8 ವಿಕೆಟು. ನಾನ್ ಸ್ಟ್ರೈಕರ್ ಎಂಡಲ್ಲಿ ಹೊಡ್ಕೊಂಬಿಡುತ್ತೆ. ಹೆಂಗೆ ಆಲ್ಔಟ್ ಆಗ್ಬಿಡ್ತಾರೆ ಜೇಕ್ ಫ್ರೇಜರು. ಯಪ್ಪ ಅವಾಗ ಎಷ್ಟು ಖುಷಿಯಾಗಿತ್ತು ಅಂದರೆ ಹೇಳೋಕ್ಕಾಗಲ್ಲ ನಿಮಗೆ. ಯಪ್ಪ. ಅದಾದಮೇಲೆ ಜೇಕ್ ಫ್ರೇಜರ್ ಔಟ್ ಆದಮೇಲೆ ನಿಮಗೆ ಇನ್ನೊಬ್ಬರು ಮೇನ್ ವಿಕೆಟ್ ಬೇಕಿರೋದು ನಮಗೆ ಕ್ರಿಸ್ಟನ್ ಸ್ಟಬ್ಸು. ಅವರು ಕೂಡ ರನ್ಔಟ್ ಆಗಿಬಿಡ್ತಾರೆ. ಯಪ್ಪ ಏನು ಕ್ಯಾಮ್ರೂನ್ ಗ್ರೀನು ಪಾಪ ಬಾಲಿಂಗ್ ಮಾಡ್ಬಿಟ್ಟು ಅದೇ ಫ್ಲೋಲ್ಲಿ ಅಲ್ಲಿ ಇದು ಸ್ಟ್ರೈಕರ್ ಎಂಡವ್ರಿಗೂ ಓಡಿ ಅಲ್ಲಿಂದ ಪಿಕ್ ಮಾಡಿ ಬಾಲು ಇವರು ಅರ್ಧ ದೂರಿಗೆ ಓಡಿ ಬಂದುಬಿಟ್ಟಿರ್ತಾರೆ ಕ್ರಿಸ್ಟನ್ ಸ್ಟಬ್ಸು. ಅದೇ ಪಿಕ್ಕಲ್ಲೇ ತೆಗೆದು ಎಸಿತಾರೆ ನೋಡುವರು. ಸೈಕ್ 3 ಸ್ಟಂಪ್ಸ್ ಕಾಣಿಸ್ತಾ ಇರುತ್ತೆ. ಆದರೂ ರನ್ನು ಅಲ್ಲಿ ಸ್ಟ್ರೈಕರ್ ಎಂಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಬಾಲ್ ಪಿಕ್ ಮಾಡಿ ಎಸಿಬೇಕಲ್ಲ ಗುರು. ಸೈಕ್ ಇವತ್ತು ಫೀಲ್ಡಿಂಗ್ ಅಂತೂ ನಮ್ಮ ಆರ್ ಸಿ ಬಿ ಇರೋದು. ನಿಮ್ಗೆ ಸ್ಟಾರ್ಟಿಂಗಲ್ಲಿ ವೀಡಿಯೋದಲ್ಲಿ ಹೇಳಿದ್ದೆ
ಈ ಸತಿ ಆರ್ ಸಿ ಬಿ ಬೆಸ್ಟ್ ಫೀಲ್ಡಿಂಗ್ ಟೀಮ್ ಆಗೇ ಆಗುತ್ತೆ ಅಂತ ಇವತ್ತು ತೋರಿಸಿದ್ರು ನೋಡ್ಗುರು. ಲಾಸ್ಟ್ 3 ಮ್ಯಾಚ್ ನೋಡ್ಕೊಳ್ಳಿ ನೀವು. ಜಿ ಟಿ ಮೇಲೆ 1 ರನ್ ಔಟು, ನಿನ್ನೆ ಇವ್ರ ಮೇಲೆ ಆಡಿದ್ರಲ್ಲ ಪಂಜಾಬ್ ಮೇಲೂ 1 ರನ್ ಔಟು, ಇವತ್ತು 2 ರನ್ ಔಟ್ ಇವತ್ತು. ಇದು ಆರ್ ಸಿ ಬಿ ಪವರ್ ಅಂದರೆ ಯಪ್ಪ. ಅದಾದಮೇಲೆ ನಿಮಗೆ ಶಯೋಪ್ ಅವರು ಫುಲ್ ಟಾಸ್ ಬಾಲಿಗೆ ಔಟ್ ಆಗ್ತಾರೆ. ಅವರು ನಿಮಗೆ 150 140 ಇದ್ದರೆ ಅವರು ಚೇಸ್ ಡೌನ್ ಮಾಡೋವಂಥ ಪ್ಲೇಯರು. 180 ಎಲ್ಲ ಅವರಿಗೆ ಕಷ್ಟ ಆಗುತ್ತೆ, ಯಾಕಂದರೆ ಅವರು ಟೆಸ್ಟ್ ಮ್ಯಾಚು ಇಲ್ಲ ODI ಪ್ಲೇಯರು. ಸೊ ಅವರು ಫುಲ್ ಟಾಸ್ ಬಾಲಿಗೆ ಹೊಡೆಯೋಕೆ ಔಟ್ ಆಗ್ತಾರೆ. ಮತ್ತು ನಿಮಗೆ ಒಂಟಿ ಸಲಗ ಥರ ನಿಂತಿದ್ದು ಇವ್ರಿಗುರು ಯಪ್ಪ ಯಾರಪ್ಪ ಅವರು, ಅಕ್ಷರ್ ಪಟೇಲ್ ಕ್ಯಾಪ್ಟನ್ನು ಏನು ಆಡ್ತಾರೆ ಗುರು ಅವಯ್ಯ. ಆರ್ ಸಿ ಬಿ ಮೇಲೆ ಹೊಡಿತೀರಲ್ರು ನೀವು, ಆಲ್ರೌಂಡರೆಲ್ಲ ಹೊಡೆಯಂಗೆ ಆಗ್ಬಿಟ್ರು ಆರ್ ಸಿ ಬಿ ಮೇಲೆ. ಬಿಟ್ಟಾಕಿ ಅವರು 37 ಬಾಲಿಗೆ 57 ರನ್ನೇನು ಹೊಡಿತಾರೆ, ಸಖತ್ತಾಗಿ ಆಡ್ತಾರೆ ಅವ್ರು ಇರೋವರೆಗೂ ನನಗೆ ಸ್ವಲ್ಪ ಡೌಟ್ ಅಂದರೆ ಆಲ್ರೆಡಿ ಥೈಲ್ಯಾಂಡರ್ಸ್ ಎಲ್ಲ ಬಂದ್ಬಿಟ್ಟಿದ್ರು ನಿಮಗೆ. ಆದರೆ ಇವರು ನಮಗೆ ಜಾಸ್ತಿ ಮಾರ್ಜಿನಿಂದ ವಿನ್ ಆಗಬೇಕಿತ್ತಲ್ಲ, ಸೊ ಅದಕ್ಕೆ ಇವರು ಹತ್ರ ತಗೊಂಡೋಗ್ಬಿಡ್ತಾರೆ ಅಂತ ಭಯ ಆಗಿತ್ತು. ಅದಾದಮೇಲೆ ಹೆಂಗೋ ತಿರ್ಗಾ ಯಶ್ ದಯಾಲ್ ಅವರು ಬಂದ್ಬಿಟ್ಟು ಪ್ಲ್ಯಾನ್ ಮಾಡಿ ವಿಕೆಟ್ ತೆಗಿತಾರೆ ಅಕ್ಷರ್ ಪಟೇಲ್ದು. ಅದು ತುಂಬ ಇಷ್ಟ ಆಯ್ತು ನನಗೆ. ಅದಾದಮೇಲೆ ನಿಮಗೆ ಇನ್ಯಾರ್ದು ಮೇನ್ ವಿಕೆಟು ಅಷ್ಟೇ, 5 ಜನ ವಿಕೆಟ್ ಹೋಗಿದ್ರೆ ಮುಗ್ದೋಗಿತ್ತು ಮ್ಯಾಚು. ನಿಮಗೆ ಕ್ರಿಸ್ಟನ್ ಸ್ಟಬ್ಸ್ ಔಟು, ಕ್ರಿಸ್ಟನ್ ಸ್ಟಬ್ಸು ರನ್ಔಟಲ್ಲಿ ಔಟು, ಮತ್ತು ನಿಮಗೆ ಮೆಗ್ವಾರ್ಕು ರನ್ಔಟಲ್ಲಿ ಔಟು, ಮತ್ತು ಡೇವಿಡ್ ವಾರ್ನರ್ ಕ್ಯಾಚ್ ಔಟು, ಅಕ್ಷರ್ ಪಟೇಲು ಕ್ಯಾಚ್ ಔಟು, ಮತ್ತು ಶಯೋಪು ಅಷ್ಟೇ, ಮತ್ತು ಅಭಿಷೇಕ್ ಪೂರಲ್ಲು ಅವರು ಹೊಡೆಯೋಕೆ ಔಟ್ ಆಗ್ತಾರೆ ಅಷ್ಟೇ. ಇವತ್ತು ಬ್ಯಾಟಿಂಗ್ ಆಗೇ ಹೋಯಿತು ಡಿ ಸಿ ಅವ್ರದ್ದು. ಇವತ್ತು ರಿಷಬ್ ಪಂತ್ ಇರೋದು ನಮ್ಗೆ ಒಳ್ಳೇದಾಯಿತು. ಹೆಂಗೋ ಅವ್ರು ಇದ್ದಿದ್ರೆ ಇನ್ನಿಂಗ್ಸ್ನ ಕಂಟ್ರೋಲ್ ಮಾಡಿಬಿಡ್ತಿದ್ರು ಮಿಡಲ್ ಓವರ್ಸಲ್ಲಿ. ಸೊ ಹಿಂಗೆ ಮಾಡಿ ಇವಾಗ ಸಿರಾಜುನು ಒಂದು ವಿಕೆಟ್ ತೆಗಿತಾರೆ. ಇವ್ರದ್ದು ಕುಶಾಗ್ರ ಅನ್ನೋರು ಪಾಪ ಯಂಗ್ಸ್ಟರ್, ಅವರಿಗೆ ಗೊತ್ತೇ ಆಗಲಿಲ್ಲ ಬಾಲು. ಅದೇ ಸ್ಟಂಪ್ ಹಾಕ್ಬೇಕಪ್ಪ ಸಿರಾಜಪ್ಪ, ನಿಂದು ಅದೇ ಸ್ಟ್ರೆಂತು, ಸಖತ್ತಾಗಿ ಹಾಕಿದ್ರು ಆ ಬಾಲು. ಸಕ್ಕಂತ ಬಿದ್ದ ತಕ್ಷಣ ಒಂದು ಚೂರು ಸೀಮ್ ಆಯಿತು, LBW ಆಗ್ತಾರೆ. ಇವತ್ತು ಎಲ್ಲರದು ಸೈಕ್ ಬೌಲಿಂಗು. ಕರಣ್ ಶರ್ಮಾ ಇವತ್ತೇನು ವಿಕೆಟ್ ತೆಗಿಯಲ್ಲ, ಆದರೂ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ. ಮತ್ತು ಸಪ್ತಿಲ್ ಸಿಂಗ್ ಒಂದೇ ಓವರ್ ಕೊಟ್ಟಿದ್ದು 1 ವಿಕೆಟ್ ತಗೊಂಡು ಕೊಟ್ಬಿಡ್ತಾರೆ ಡೇವಿಡ್ ವಾರ್ನರ್ದು. ನಿಮಗೆ ಯಶ್ ದಯಾಲ್ 3 ವಿಕೆಟು, ಅದಾದಮೇಲೆ ನಿಮಗೆ ಸಿರಾಜ್ ಅವರು 1 ವಿಕೆಟು, ಆಮೇಲೆ ಇನ್ನೊಬ್ಬರು ಲೋಕಿ ಫರ್ಗ್ಯೂಸನ್ ಅವರು 1 ವಿಕೆಟು, ಕ್ಯಾಮ್ರನ್ ಗ್ರೀನ್ 1 ವಿಕೆಟು. ಸೊ ಎಲ್ಲ ಬಾಲಿಂಗ್, ಎಲ್ಲರೂ ಇವತ್ತು ಒಬ್ಬರು ಅಂತಲ್ಲ, ಎಲ್ಲರ ಬಾಲಿಂಗ್ ಪ್ರದರ್ಶನದಿಂದ ನಾವು ಇವತ್ತು ವಿನ್ ಆಗಿದ್ದೀವಿ. ಇವತ್ತು ಬ್ಯಾಟಿಂಗಿಂತ ಬಾಲಿಂಗ್ ಸೈಕಾಗಿ ಇಷ್ಟ ಆಯಿತು ನನಗೆ. ಸೈಕ್ ಮ್ಯಾಚು ಅಂತೂ ಅಜ್ಜಿ. ನಾವು ಒಂದೇ ಒಂದು ಮ್ಯಾಚು. ಈಗ ಸಿನಾರಿಯೋ ಹೆಂಗೈತೆ ಅಂದರೆ ನಮಗೆ ವಿನ್ ಆಗೋಕ್ಕೆ, ಈಗ CSK ಮೇಲೆ ನಾವು ಒಂದು ಮ್ಯಾಚ್ ಇದೆ. ಈಗ ಮೇನ್ ಸಿನಾರಿಯೋ ಏನಂದರೆ ನಿಮಗೆ SRHದು 2 ಮ್ಯಾಚ್ ಇದೆ. ಅವ್ರದ್ದು ನೆಟ್ ರನ್ ರೇಟು ಒಂಚೂರು ನಮಗಿಂತ ಒಂಚೂರು ಜಾಸ್ತಿ ಇದೆ, ಲೈಕ್ 0.4 ಏನೋ ಇದೆ, ನಮ್ಮದು 0.3 ಸಮಥಿಂಗ್ ಏನೋ ಇದೆ. ಸೊ SRH ಈಗ ಇರೋ ಎಲ್ಲ ಮ್ಯಾಚಸ್ಸು ಸೋಲ್ಬೇಕು, ಲೈಕ್ 2-2 ಇರೋ ಮ್ಯಾಚ್ ಸೋಲ್ಬೇಕು. ಅದು ನನಗೇನೋ ಆಗಲ್ಲ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಕಷ್ಟ ಇರುತ್ತೆ. ಸೊ ನಾವು CSK ಮೇಲೆ ಟ್ರೈ ಮಾಡಬೇಕು, ಯಾಕಂದರೆ CSK ನಮ್ಮ ಮೇಲೆ ಆಡ್ತಾಯಿದೆ. ಅವ್ರು ನಮ್ಮ ಭಾರಿ ಮಾರ್ಜಿನಿಂದ ಹೊಡೆದಾಕಬೇಕು. ಒಂದು 60 ರನ್ಸು ಇಲ್ಲ ಒಂದು 50 ರನ್ಸ್ ಮೇಲಿಂದ ಹೊಡೆದಾಕಿದ್ರೆ ಅಲ್ಲಿವರೆಗೂ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅವ್ರದ್ದು ರೆಟ್ ರೇಟ್ ಅವಾಗ ಮೈನಸ್ ಆಗುತ್ತೆ, ಒಂದು 100 ಮೈನಸ್ ಆಗುತ್ತೆ, ನಮ್ಮದು 100+ ಆಗುತ್ತೆ. ಆವಾಗ ಮ್ಯಾಚಿಂಗ್ ಆಗಿಬಿಟ್ಟು ನಾವೇ ಫಸ್ಟ್ ಮ್ಯಾಚಿಂಗಲ್ಲಿ ನಾವೇ ಜಾಸ್ತಿ ಹೋಗಿರ್ತೀವಿ ರನ್ ರೇಟಲ್ಲಿ. ಸೊ ಅವಾಗ ವಿನ್ ಆಗಬೇಕು. ಸೊ RCB ವರ್ಸಸ್ CSK ಮ್ಯಾಚು ಅದು ತುಂಬ ಇಂಪಾರ್ಟೆಂಟ್ ಮ್ಯಾಚು. ನಜ್ಜಿ ಅವತ್ತು ಬ್ಯಾಟಿಂಗ್ ಆಗ್ಬಿಟ್ಟು 300 ರನ್ ಹೊಡೆದ್ಬಿಟ್ಟು ಹೆವಿ ಬಿಗ್ ಮಾರ್ಜಿನಿಂದ ಸೋಲಿಸ್ಬೇಕು CSKನ. ಇವತ್ತು RR ಅವರು ಅದು ಏನು ಕ್ರಿಕೆಟ್ ಆಡಿದ್ರು ಗುರು, ಕ್ರಿಕೆಟ್ ಆಡ್ತಾ ಇದ್ದಾರೆ. 3 ಮ್ಯಾಚ್ ಕಂಟಿನ್ಯೂಸ್ ಸೋಲ್ತಿದ್ದಾರೆ. ಇವತ್ತು ಅವ್ರದ್ದು ಪ್ಲೇಯಿಂಗ್ 11 ಒಳ್ಳೆ ಚತ್ತೆ ಥರ ಮಾಡಿದ್ದಾರೆ ಗುರು. ಪ್ಲೇಯಿಂಗ್ 11 ಅದು ಏನು ಮ್ಯಾನೇಜ್ಮೆಂಟ್ RR ಅವ್ರದ್ದು. ಬ್ಯಾಟ್ಸ್ಮನ್ನೇ ಇಲ್ಲ, ಬರೀ 5 ಜನ ಬ್ಯಾಟ್ಸ್ಮನ್ ಹಾಕೊಂಡು 144 ಟಾರ್ಗೆಟ್ ಕೊಟ್ಟಿದ್ದಾರೆ CSKಗೆ. ಏನು ಗುರು ಮಾಡ್ತೀರಾ ನೀವು? ಏನು ದುಡ್ಡಿಗೆ ಡಿಸ್ಕೌಂಟ್ ಇದ್ರೆ ಏನು ಹಂಗಿತ್ತು ಗುರು ನೋಡೋಕೊಳ್ಳಿ RR ಟೀಮಿಂದ. ಏನು ಇದ್ದೇ ಇಲ್ಲ ಅವ್ರ ಹತ್ರ. ನಾವು ವಿನ್ ಆಗಬೇಕು ಈ ಮ್ಯಾಚ್ ಅಂತಲೇ ಆಡಲಿಲ್ಲ ಅವರು, ಹಂಗೆ ಆಡಿದ್ರು ಗುರು CSK ಮೇಲೆ. ನಿಜವಾಗ್ಲೂ ಬ್ಯಾಟ್ಸ್ಮನ್ನೇ ಇಲ್ಲ, ಬರೀ 140 ಇಟ್ಕೊಡೋದು ಅವರಿಗೆ. 180 ಏನೋ ಕೊಟ್ಟಿದ್ದ, ಅಲ್ಲ ತಗ್ಲಾಕೊಂಬಿಟ್ಟಿದ್ರು CSK ಅವರು. ತುಂಬ ಬೇಜಾರಾಗಾಯಿತು RR ಮ್ಯಾನೇಜ್ಮೆಂಟಿಂದ. ಅದು ಏನು ಮಾಡಿದಾರೋ ಗೊತ್ತಿಲ್ಲ ನನಗಂತೂ. ಬಿಟ್ಟಾಕಿ ಅಜ್ಜಿ ನಾವೇ CSK ಹೊಡೆದಾಕ್ಬಿಟ್ಟು ಭಾರಿ ಮಾರ್ಜಿನಿಂದ ಹೊಡೆದಾಕ್ಬಿಟ್ಟು ಅಜ್ಜಿ ವಿನ್ ಆಗೋಣ. ಅವಾಗ ಗೊತ್ತಾಗುತ್ತೆ ನನ್ನ ಮಕ್ಳಿಗೆ, CSK ಫ್ಯಾನ್ಸ್ಗಳಿಗೆ. ಏಟರ್ಸ್ ಇದ್ದೇ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. RCB ವಿನ್ ಆಗಿರೋದು ಅದೇ ನಮಗೆ ಮೇನ್ ಬೇಕಾಗಿರೋದು. ಇದೇ ಥರ ಇನ್ನು ಒಂದೇ ಮ್ಯಾಚು ಭಾರಿ ಮಾರ್ಜಿನ್ 60 ರನ್ಸಿಂದ CSK ಹೊಡೆದಾಕಿದ್ರೆ ಪ್ಲೇ ಆಫ್ ನಮ್ಮದೇ ಈ ಸತಿ ಪಕ್ಕ. ಇನ್ನೊಂದು ಮೇನ್ ಅಂದರೆ LSG 2 ಮ್ಯಾಚ್ ಸೋಲ್ಬೇಕು, ಅದೊಂದು ಮೇನ್ ಕ್ರೈಟೀರಿಯಾ. LSG DC ಚಾನ್ಸ್ ಇಲ್ಲ ಅಂದ್ಕೊತೀನಿ ನನ್ನ ಪ್ರಕಾರ. LSGಗೂ ಚಾನ್ಸ್ ಇದೆ ಮತ್ತು ನಮಗೊಂದು ಚಾನ್ಸ್ ಇದೆ. ಸೊ LSG ಇರೋ 2 ಮ್ಯಾಚಲ್ಲಿ ಒಂದು ಮ್ಯಾಚೆಲ್ಲ ಸೋಲ್ಲೇಬೇಕು. ಒಂದು ಮ್ಯಾಚು DC ಮೇಲೆ ಸೋಲ್ಬೇಕು, ಇಲ್ಲಾಂದರೆ ಮುಂಬೈ ಮೇಲೆ ಸೋಲ್ಲೇಬೇಕು. ಸೊ ಯಾವ್ದಾರ ಒಂದು ಟೀಮ್ ಸೋಲಿಸ್ಲಿ ಅಂತ ಬೇಡ್ಕೊಳೋಣ ನಾವೆಲ್ಲ ದೇವ್ರ ಹತ್ರ ಅಂತ ಹೇಳ್ತಾ. ಇಷ್ಟ ಆಗಿತ್ತು ವಿಡಿಯೋ.
ಹಂಗಾರೆ ಆರ್ ಸಿ ಬಿ ವಿನ್ ಆಗೋಯ್ತು ಗುರು. ಅಪ್ಪ ನನಗಂತೂ ವಿನ್ ಆಗ್ತಾರ ಅಂದ್ಕೊಂಡು ಬಾಲಿಂಗ್ ಸೈಕ್ ಬಾಲಿಂಗ್ ಇವತ್ತಂತೂ ಮಾತೇ ಬರ್ತಾಯಿಲ್ಲ. ಹೋಗಿ ಇಷ್ಟೊತ್ತಾಗ ಮಾತಾಡಿದ್ದೀನಿ, ಆದರೂ ಒಂಥರ ಒಳಗಡೆನೆ. ಲಾಸ್ಟ್ ಮ್ಯಾಚು CSK ಬರ್ತಾಯಿದ್ದೀವಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮ್ಗೆ ಏನು ಮಾಡಬೇಕು ಅಂತ. ಇಷ್ಟ ಆಗಿತ್ತು ವಿಡಿಯೋ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.